ಇನ್ನು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಈಗ ವಿಪಕ್ಷಗಳು ಡೆಡ್ಲೈನ್ ಕೊಡ್ತಾ ಇದ್ದಾವೆ. ನಾಳೆಯವರೆಗೂ ಬಿಜೆಪಿ ನಾಯಕರು ಗಡುವು ಕೊಟ್ಟಿದ್ದಾರೆ. ಅದರ ಒಳಗಾಗಿ ರಾಜೀನಾಮೆ ಕೊಡಬೇಕು ಅವರು. ನಾಗೇಂದ್ರ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಯನ್ನ ಕೊಡದೇ ಇದ್ರೆ ಗವರ್ನರ್ಗೆ ದೂರು ಕೊಡ್ತೀವಿ. ಸಚಿವ ಬಿ ನಾಗೇಂದ್ರ ವಿರುದ್ಧ 35 ಪ್ರಕರಣಗಳು ಇದ್ದಾವೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದಾಗ ನಾಗೇಂದ್ರ ಕಳ್ಳ, ಡಿಕೆಶಿ ಸಿಎಂ ಆದ ಮೇಲೆ ಅವರು ಮಂತ್ರಿಯಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನಾಗೇಂದ್ರ ವಿರುದ್ಧ ಹರಿಹಾಯ್ದ್ರು. ನಾಳೆಯವರೆಗೂ ಗಡುವು ಕೊಡ್ತಾ ಇದ್ದೀವಿ, ಅಷ್ಟರ ಒಳಗಾಗಿ ಅವರು ರಾಜೀನಾಮೆ ಕೊಡಬೇಕು. ಇಲ್ಲದೆ ಹೋದರೆ ನಾವು ರಾಜ್ಯಪಾಲರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ತೀವಿ. ಇನ್ನು ಒಟ್ಟು 35 ಪ್ರಕರಣಗಳು ಇದ್ದಾವೆ ಅವರ ವಿರುದ್ಧ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಇನ್ನು ಸಚಿವ ನಾಗೇಂದ್ರ ವಿರುದ್ಧ ನಾಳೆಯೂ ಕೂಡ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ಸದನದ ಹೊರಗೆ ಮತ್ತು ಒಳಗೆ ಬಿಜೆಪಿ ತೀವ್ರವಾಗಿ ಹೋರಾಟ ಮಾಡಲಿದೆ. ನಾಳೆ ಬಿಜೆಪಿ ನಾಯಕರಿಂದ ವಿಧಾನಸೌಧ ಮುತ್ತಿಗೆ ಕೂಡ ಹಾಕಲಾಗುತ್ತೆ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ತೆರಳಿ ಮುತ್ತಿಗೆ ಹಾಕೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡಲಿದ್ದಾರೆ. ರಾಜೀನಾಮೆ ಪಡೆಯುವವರೆಗೂ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಆರ್ ಅಶೋಕ್ ಅವರು ಹೇಳಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣದಲ್ಲಿ ನಾಗೇಂದ್ರಗೆ ಸಂಕಷ್ಟ ಸುತ್ತಕೊಳ್ತಾ ಇದೆ. ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾ ಇದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಇವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವರಿಗೆ ಸೇರಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ. ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 9:00ವರೆಗೆ ಫ್ರೀಡಂ ಪಾರ್ಕಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ 9:00ವರೆಗೆ ಪ್ರತಿಭಟನೆ ಫ್ರೀಡಂ ಪಾರ್ಕಿಂದ ಶುರು ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ದೃಷ್ಟಿಯಿಂದ ಮುಂದುವರಿಯುತ್ತೆ. ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾ ಇದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಇವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವರಿಗೆ ಸೇರಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ. ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 9:00ವರೆಗೆ ಫ್ರೀಡಂ ಪಾರ್ಕಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ 9:00ವರೆಗೆ ಪ್ರತಿಭಟನೆ ಫ್ರೀಡಂ ಪಾರ್ಕಿಂದ ಶುರು ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ದೃಷ್ಟಿಯಿಂದ ಮುಂದುವರಿಯುತ್ತೆ. ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾ ಇದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ.
ಜನ ಇವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವರಿಗೆ ಸೇರಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ. ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಆರ್ ಅಶೋಕ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜೀನಾಮೆ ಕೊಡಲೇಬೇಕವರು. ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ನವರೇನು ಹೋರಾಟ ಮಾಡ್ತಾ ಇದ್ದಾರೆ, ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಮಾಡ್ತಾ ಇರುವಂತಹ ಹೋರಾಟ ಅದೊಂದು ಡ್ರಾಮಾ ಅಂತ ಕೂಡ ಅವ್ರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ತುಂಬ ಗಂಭೀರವಾದಂತಹ ಆರೋಪಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕೋರ್ಟ್ ಕಡೆಯಿಂದ ಜಾಮೀನು ಕೂಡ ಸಿಕ್ಕಿದೆ. ಆದರೂ ಕೂಡ ವಿಪಕ್ಷದವರು ಇತ್ತ ಹೋರಾಟವನ್ನು ಕೈ ಬಿಡ್ತಾ ಇಲ್ಲ. ರಾಜೀನಾಮೆ ಕೊಡಲೇಬೇಕವರು ಅಂತ ಈಗ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ನಾಳೆ ಅಧಿವೇಶನದ ಒಳಗೆ ಹಾಗೆ ಹೊರಗೆ ಎರಡೂ ಕಡೆಗಳಲ್ಲಿ ಭಾರಿ ಹೈ ಡ್ರಾಮಾ ಏನಾದರೂ ಸೃಷ್ಟಿಯಾಗೋ ಸಾಧ್ಯತೆಗಳು ಏನಾದರೂ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುತೇಕವಾಗಿ 5 ದಿನ ಕಲಾಪ ಬಲಿಯಾಗಿದೆ. ನಾಳೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಿಯಾಗೋ ಸಾಧ್ಯತೆ ಏನಾದರೂ ಇದೆಯಾ? ಸಂತೋಷ್, ನೇರವಾದ ಉತ್ತರಕ್ಕೂ ಮುನ್ನ ಈಗಾಗಲೇ ರಾಜ್ಯದ 66 ಬಿಜೆಪಿ MLAಗಳ ಪೈಕಿ 59 ಬಿಜೆಪಿ ಶಾಸಕರು ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನಾಗೇಂದ್ರರನ್ನ ಕ್ಯಾಬಿನೆಟ್ನಿಂದ ಹೊರಗಿಳಿಸದೇ ಹೊರತು ನಮ್ಮ ಧ್ವನಿ ಅಡಗೋದಿಲ್ಲ. ಇನ್ನು JDSನ 18 ಶಾಸಕರುಗಳ ಪೈಕಿ 15ಕ್ಕೂ ಹೆಚ್ಚು MLAಗಳು ಕೂಡ ಬಿಜೆಪಿ ನಾಯಕರ ಜೊತೆ ಗೂಡಿ ಅದೇ ಧ್ವನಿಯಲ್ಲಿ ಕೇಳ್ತಾ ಇದ್ದಾರೆ. ಈಗಾಗಲೇ ಅಧಿವೇಶನ ಶುರುವಾಗಿ 9 ದಿನಗಳು ಕಳೆದರೂ ಕೂಡ ಪರಿಪೂರ್ಣವಾದಂತಹ ಅಧಿವೇಶನ ನಡೆದಿಲ್ಲ. ನೋಡಿ, ಸಾಂವಿಧಾನಿಕವಾದಂತಹ ಸೆಷನ್ಗಳು ಯಾವ ಕಾರಣಕ್ಕೋಸ್ಕರ ನಡಿಬೇಕು? ಒಂದು ರಾಜ್ಯದ ಅಭಿವೃದ್ಧಿಯ ವಿಚಾರ, ಅಥವಾ ಜಿಲ್ಲಾವಾರು ವಿಚಾರ, ಅಥವಾ ತಾಲೂಕುವಾರು ಅಭಿವೃದ್ಧಿಯ ವಿಚಾರ ಚರ್ಚೆಯಾಗಬೇಕೇ ಹೊರತಾಗಿ ಪರಸ್ಪರ ಕೆಸರೆರಚಾಟ ಮತ್ತು ದೋಷಾರೋಪಗಳಿಂದಲ್ಲ. ನೀವು ಗಮನಿಸ್ತಾ ಇದ್ದ ಹಾಗೆ ಅಧಿವೇಶನ ನಡೆದೆಷ್ಟು ದಿನ ಆಯಿತು, ಆದರೂ ಕೂಡ ಕೇವಲ ನಾಗೇಂದ್ರರ ಒಂದೇ ಒಂದು ವಿಚಾರ ಹೊರತುಪಡಿಸಿದರೆ ಇನ್ಯಾವ ಅಭಿವೃದ್ಧಿಯ ಕಾರ್ಯವೂ ಕೂಡ ಚರ್ಚೆ ಆಗಿಲ್ಲ. ಸರಿ, ಈಗ ವಿಷಯಕ್ಕೆ ಬರೋದಾದರೆ ಬಿಜೆಪಿಗರು ನೇರವಾದಂತಹ ಸಮರ ಸಾರಿದ್ದಾರೆ. ನಾಳೆ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕುತ್ತೀವಿ. ವಿಧಾನಸೌಧದ ಮೊಗಸಾಲೆ ಮತ್ತು ಪಡಸಾಲೆ ಕೇವಲ ನಮ್ಮ ಝೇಂಕಾರ ಮತ್ತು ಘೋಷಣೆಗಳಿಂದಲೇ ಕೂಡಿರುತ್ತವೆ. ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಆ ಪ್ರತಿಭಟನೆ ಸಮಾಪ್ತಿಗೂ ಮುನ್ನ ನಾವು ನೇರವಾಗಿ ಅಲ್ಲಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮುಖಾಂತರವಾಗಿ ಬರ್ತೀವಿ. ಅದಾದ ನಂತರ ಮೊನ್ನೆ ದಿನ ಮಾರ್ಷಲ್ಗಳು ನಮ್ಮನ್ನು ತಡೆದ್ರು, ಆದರೆ ಅವರ ತಡೆಗೋಡೆಗಳನ್ನು ಮೀರಿಕೊಂಡು ಅಧಿವೇಶನ ನಡೀತಾ ಇರತಕ್ಕಂತಹ ಅಸೆಂಬ್ಲಿಯ ಒಳಗೆ ನುಗ್ಗುತ್ತೀವಿ. ಅಲ್ಲಿ ಸ್ಪೀಕರನ್ನು ಕೂಡ ನಾವು ಗಮನ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನಿಮ್ಮ ಚರ್ಚೆಗಳನ್ನು ಅರ್ಧಕ್ಕೆ ಮೊಟಕು ಮಾಡ್ತೀವಿ. ಈ ತರಹದ ಒಂದು ಪೊಲಿಟಿಕಲ್ ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಮತ್ತೆ ಅಗೈನ್ ನಾಳೆ ಸೋಮವಾರ ಅಧಿವೇಶನ ಶುರುವಾಗುತ್ತೆ. ಆಗಲೂ ಕೂಡ ಸ್ಪೀಕರ್ ಒಂದು ನಿಸ್ಸಹಾಯಕ ಸ್ಥಿತಿಯನ್ನು ತೋರಿಸ್ತಾರ. ಕಾರಣ, ವಿಪಕ್ಷವಿಲ್ಲದ ಅಧಿವೇಶನ ಅರ್ಥಪೂರ್ಣ ಅಂತ ಕರೆಸಿಕೊಳ್ಳೋದಿಲ್ಲ. ಕಾನೂನು ಹೇಳುತ್ತೆ, ಒಂದು ರೂಲಿಂಗ್ ಪಾರ್ಟಿ ಜೊತೆಗೆ ಅಪೋಸಿಷನ್ ಪಾರ್ಟಿ, ಎರಡೂ ಪಾರ್ಟಿಗಳು ಅಧಿವೇಶನ ಅಥವಾ ಅಸೆಂಬ್ಲಿಯಲ್ಲಿ ಇದ್ದರೆ ಮಾತ್ರ ಅಧಿವೇಶನ ಪರಿಪೂರ್ಣ. ಹಾಗಾಗಿ ನಾಳೆ ದಿನ ಇವರೆಲ್ಲರೂ ಕೂಡ ತಾತ್ಕಾಲಿಕವಾಗಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ, ನಿಮ್ಮ ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಹಠ ಹಿಡಿದಾಗ ಕೆಲವೊಮ್ಮೆ ಸರ್ಕಾರ ಒತ್ತಡಕ್ಕೂ ಕೂಡ ಮಣಿಬೇಕಾದಂಥ ಪರಿಸ್ಥಿತಿಗಳು ಬರ್ತಾವೆ. ಇನ್ನು ಬಿ ನಾಗೇಂದ್ರ ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ನಾಳಿನ ಡೆವಲಪ್ಮೆಂಟ್ಗಳನ್ನ ಗಮನಿಸಿಕೊಂಡು ಹೇಳಬೇಕಾಗಿ ಬರುತ್ತೆ. ಸಂತೋಷ್, ಈಗ ಒಂದೆಡೆ ರಾಜ್ಯದಲ್ಲಿ ಬರಗಾಲದ ಸ್ಥಿತಿ ಇದೆ. ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಬರ ಬಂತು, ವಿಪಕ್ಷದವರು ಕೂಡ ಬರ ಪರಿಶೀಲನೆ ಮಾಡಿದ್ರು, ಅದರಲ್ಲಿ ಏನು ಹೊರಗೆ ಬಂತು, ಏನೇನೆಲ್ಲ ಅಬ್ಸರ್ವ್ ಮಾಡಿದ್ರು. ಮತ್ತೊಂದೆಡೆ ರಾಜ್ಯ ಸರ್ಕಾರದಲ್ಲಿ ಸಚಿವರು ಕೂಡ ಬರ ಪರಿಶೀಲನೆ ಮಾಡಿದ್ದಾರೆ. ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಈ ಕಲಾಪದ ಒಂದು ಗಲಾಟೆಯಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಎಲ್ಲ ವಿಚಾರಗಳು ಬಲಿಯಾಗ್ತಾ ಇದೆಯಾ ಚರ್ಚೆ ಆಗೋದಕ್ಕೆ, ಹೇಗೆ ಅಂತ ನೋಡಿ. ಬಿಜೆಪಿಗರು ಹೇಳ್ತಾ ಇದ್ದಿದ್ದೊಂದು ಮಾತಿತ್ತು. ಕೇಂದ್ರ ಮಿನಿಸ್ಟರ್ ಆಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಕೇವಲ ಜಂತರ್ ಮಂತರಿನ ಪ್ರತಿಭಟನೆಯ ಕಾರಣಕ್ಕೋಸ್ಕರ ವಜಾಗೊಳ್ತಾರೆ ಅನ್ನುವುದಾದರೆ, ಯಾಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂತಹ ಕರ್ನಾಟಕದಲ್ಲಿ ಒಬ್ಬ ದಲಿತ ಮಂತ್ರಿ, ಆರೋಪ ಹೊತ್ಕೊಂಡಿರುವಂತಹ ಮಂತ್ರಿ ನಮ್ಮ ಪ್ರತಿಭಟನೆಗೆ ರಾಜೀನಾಮೆ ಕೊಡಬಾರ್ದು? ಇದು ಒಂದು ತರಹದ ಪ್ರತಿಷ್ಠೆಯ ವಿಚಾರವಾಗಿದೆ. ಎಲ್ಲಿವರೆಗೂ ಅಂತ ಕೇಳಿದ್ರೆ, ವಜಾ ಆಗೋವರೆಗೂ ಕೂಡ ಬಿಜೆಪಿಗೆ ವಿರಾಮವಿಲ್ಲ, ನಾವು ವಿರಮಿಸೋದಿಲ್ಲ ಅನ್ನೋ
ಒಂದು ತರಹದ ನೇರ ಬಹಿರಂಗವಾದಂತಹ ಘೋಷಣೆಗಳನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಸಂತೋಷ್, ನಾಗೇಂದ್ರರನ್ನ ವಜಾ ಮಾಡೋವರೆಗೂ ಕೂಡ ಇವರ ಪ್ರತಿಭಟನೆ ನಿಲ್ಲೋದಿಲ್ಲ. ನೀವು ಹೇಳಿದಾಗೆ ಒಂದು ಕಡೆ ರಾಜ್ಯದ 25 ಜಿಲ್ಲೆಗಳು ಬರಪೀಡಿತ ಜಿಲ್ಲೆಯಾಗಬಹುದಾ ಅನ್ನೋ ಭೀತಿಯಲ್ಲಿರಬೇಕಾದ್ರೆ ಆ ಜಿಲ್ಲೆಯ ಬರದ ವಿಚಾರ ಚರ್ಚೆಯಾಗಬೇಕಾಗಿತ್ತೇ ಹೊರತಾಗಿ ಕೇವಲ ಒಬ್ಬ ನಾಯಕನ ವಜಾ ಮಾಡುವ ವಿಚಾರ ಸುದೀರ್ಘವಾಗಿ ಚರ್ಚೆ ಆಗಬಾರ್ದಾಗಿತ್ತು. ನಮ್ಮ ಡೆಮೋಕ್ರಸಿಯ ದುರಂತ ಅಂತ ಕರೀತಿರೋ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಈಗಿನ ಅತ್ಯಂತ ಹೊಲಸು ರಾಜಕೀಯ ಅಂತ ಕರೀತಿರೋ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ನಮ್ಮ ರಾಜ್ಯ ಅತಂತ್ರ ಸ್ಥಿತಿಯಲ್ಲಿರಬೇಕಾದ್ರೆ ರಾಜಕಾರಣಿಗಳ ಪ್ರತಿಷ್ಠೆ ಈಗ ಚರ್ಚೆ ಆಗ್ತಾ ಇರೋದೇ ಅತ್ಯಂತ ದುರಂತ. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ವಿಸ್ತೃತ ಮಾಹಿತಿಗೆ. ಇನ್ನು ನಾಳೆ ಅಧಿವೇಶನದಲ್ಲಿ ಏನೇನಾಗುತ್ತೆ ಅದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ರೈತರ ಸಮಸ್ಯೆಗಳು ಕೂಡ ಇದ್ದಾವೆ, ಬರಗಾಲದ ಸಮಸ್ಯೆಗಳಿದ್ದಾವೆ. ಅದನ್ನು ಚರ್ಚೆ ಮಾಡ್ತಾರಾ ಅಥವಾ ನಾಳೆಯ ಕಲಾಪ ಕೂಡ ಬಲಿಯಾಗುತ್ತಾ ನೋಡೋಣ.